ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಃ ಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಭೂಷೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಸ್ನೇಹಿತರೆ, ಕನ್ನಡ ನಾಡಿನ ಶಾಸ್ತ್ರಾಭಿಮಾನಿಗಳೇ, ವಿಶೇಷವಾಗಿ ಮೈಸೂರು ಭಾಗದ ವೃತ್ತಿ ನಿರತ ಜ್ಯೋತಿಷಿಗಳಿಗೆ ಇದೊಂದು ಸುವರ್ಣಾವಕಾಶ. ಆತ್ಮೀಯ ಸ್ನೇಹಿತರೆ, ದಿನಾಂಕ 1 ಮಾರ್ಚ್ 2026 ರೋಟರಿ ಹಾಲ್ನಲ್ಲಿ ಒಂದು ದಿನದ ಜ್ಯೋತಿಷ್ಯ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಾಗಾರದಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಶಾಸ್ತ್ರೀಯವಾಗಿ ಹೇಗೆ ಹೇಳಬೇಕು ಈ ಕುರಿತಾಗಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಈ ಒಂದು ಕಾರ್ಯಕ್ರಮ ಇರುತ್ತದೆ. ಕನ್ನಡ ನಾಡಿನ ಎಲ್ಲಾ ಬುದ್ಧಿಜೀವಿಗಳು, ಜ್ಯೋತಿಷಿಗಳು, ಪುರೋಹಿತರು, ಆಗಮಿಕರು ಇವರೆಲ್ಲರಿಗೂ ಇದು ಒಂದು ಸುವರ್ಣಾವಕಾಶ. ಈ ಒಂದು ಕಾರ್ಯಾಗಾರದಲ್ಲಿ ನಕ್ಷತ್ರ ಪ್ರಿಡಿಕ್ಷನ್, ನಕ್ಷತ್ರದ ಭವಿಷ್ಯದಿಂದ ಹಿಡಿದು ಅಷ್ಟಕ ವರ್ಗಗಳ ಭವಿಷ್ಯದವರೆಗೆ ಶಾಸ್ತ್ರೀಯವಾಗಿ ಹೇಳಿಕೊಡಲಾಗುವುದು. ಪರಾಶರ ಪದ್ಧತಿಯ ಪ್ರಕಾರ ಏನೇನು ರೂಲ್ಗಳಿದ್ದಾವೆ, ಏನೇನು ಪ್ರಿನ್ಸಿಪಲ್ಗಳಿದ್ದಾವೆ, ಈಗ ಕೇಂದ್ರಾಧಿಪತ್ಯ ದೋಷ ಅಂದ್ರೆ ಏನು, ಆ ಕೇಂದ್ರಾಧಿಪತ್ಯ ದೋಷದ ಫಲಗಳೇನು, ಅದನ್ನು ವೈಜ್ಞಾನಿಕವಾಗಿ ಈ ಒಂದು ಕಾರ್ಯಾಗಾರದಲ್ಲಿ ವಿಶ್ಲೇಷಣೆ ಮಾಡಲಾಗುವುದು. ಪರಾಶರ ಪದ್ಧತಿಯ ಜ್ಯೋತಿಷ್ಯದಲ್ಲಿ ಅನೇಕ ಕಾನ್ಸೆಪ್ಟ್ ಅಂದ್ರೆ ಪ್ರಿನ್ಸಿಪಲ್ಸ್ ಗಳಿದ್ದಾವೆ. ಕಾರಕೋ ಭಾವನಾಶಾಯ ಅಂದರೆ ಏನು, ಕಾರಕಗಳಲ್ಲಿ ಎಷ್ಟು ವಿಧಗಳಾಗಿವೆ, ಭಾವಕಾರಕ ಏನನ್ನು ಹೇಳುತ್ತದೆ, ಭಾವಕಾರಕ ಅಂದ್ರೆ ಏನು, ಭಾವ ಸಂಬಂಧ ಅಂದ್ರೆ ಏನು, ಲಗ್ನಾಧಿಪತಿ ಕೇಂದ್ರ ತ್ರಿಕೋಣದಲ್ಲಿದ್ದರೆ ಏನು ಫಲಗಳನ್ನು ಕೊಡುತ್ತಾನೆ, ಪರಾಶರ ಪದ್ಧತಿಯ ಪ್ರಕಾರ ಯಾವ ಯಾವ ರೂಲ್ಗಳು ಪ್ರಿಡಿಕ್ಷನ್ ಮಾಡುವಲ್ಲಿ, ಜಾತಕವನ್ನು ವಿಶ್ಲೇಷಣೆ ಮಾಡುವಲ್ಲಿ ಅನ್ವಯವಾಗುತ್ತವೆ ಎಂಬುದರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ನಿಖರವಾಗಿ ಹೇಳಿಕೊಡಲಾಗುವುದು. ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ಬುದ್ಧಿಜೀವಿ ಜ್ಯೋತಿಷಿಗಳು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ.